9ನೇ ತರಗತಿ ಆರಂಭಕ್ಕೆ ಗ್ರಾಮಸ್ಥರ ಪಟ್ಟು ಕೊಟ್ಟ ಭರವಸೆ ಈಡೇರಿಸದ ಅಧಿಕಾರಿಗಳು ತೂಗುಯ್ಯಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ. ಸರ್ವ ಶಿಕ್ಷಣ ಅಭಿಯಾನದಡಿ ಹೊನ್ನಾವರದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿ ಆರಂಭಿಸಲಾಗಿತ್ತು. 9ನೇ ತರಗತಿ ಆರಂಭಿಸುವ ಭರವಸೆ ಕೂಡ ನೀಡಲಾಗಿತ್ತು. ಆದರೆ ಈಗ ಆ ಭರವಸೆ ಈಡೇರಿಲ್ಲ. ಇದರಿಂದ ಬೇಸರಗೊಂಡಿರೋ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ದೂರದ ಶಾಲೆಗೆ ಕಳುಹಿಸಲು ಒಪ್ಪುತ್ತಾ ಇಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಯಾಕೆ ಹೀಗಾಗ್ತಿದೆ? ಈ ರಿಪೋರ್ಟ್ ನೋಡಿ. ಈ ಶಾಲೆಗೆ ಸುಸಜ್ಜಿತ ಕಟ್ಟಡವಿದ್ದು ಉತ್ತಮ ಮೂಲಭೂತ ಸೌಕರ್ಯಗಳಿವೆ. ಬೋಧಿಸಲು ಶಿಕ್ಷಕರು ಇದ್ದಾರೆ. ಜೊತೆಗೆ ಕಲಿಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳೂ ಇದ್ದಾರೆ. ಆದರೆ ಮುಂದಿನ ತರಗತಿಗಳನ್ನು ಪ್ರಾರಂಭಿಸಬೇಕಾದ ಶಿಕ್ಷಣ ಇಲಾಖೆ ಮಾತು ಕೊಟ್ಟು ಮೈಮರೆತಿದೆ. ಇದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಚಂದಾವರದ ಸುಲ್ತಾನ್ಕೇರಿ ಗ್ರಾಮದ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ವಿದ್ಯಾರ್ಥಿಗಳ ಸ್ಥಿತಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸರ್ವ ಶಿಕ್ಷಾ ಅಭಿಯಾನದ ಮೂಲಕ 8ನೇ ತರಗತಿಯನ್ನು ಪ್ರಾರಂಭಿಸಿದ ಶಿಕ್ಷಣ ಇಲಾಖೆ 9ನೇ ತರಗತಿಯನ್ನು ಪ್ರಾರಂಭಿಸುವುದಾಗಿ ಮಾತು ನೀಡಿ ಈಗ ಮೈಮರೆತಿದೆ. ಕಳೆದ 3 ವರ್ಷದಿಂದ ಚಂದಾವರದ ಸುಲ್ತಾನ್ಕೇರಿ ಶಾಲೆಯಲ್ಲಿ 8ನೇ ತರಗತಿ ಹಾಗೂ ಹೈಸ್ಕೂಲ್ ಸಮೇತ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತಲೇ ಬಂದಿದ್ದು. ಕಳೆದ ವರ್ಷ 8ನೇ ತರಗತಿಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆ ಅನುಮತಿ ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನುವಂಥದ್ದು ಸರ್ಕಾರದ ನಿಯಮ. ಸುಲ್ತಾನ್ಕೇರಿಯ ಸುತ್ತಮುತ್ತ ಹಾಗೂ ಹತ್ತಿರದಲ್ಲಿ ಯಾವುದೇ ಪ್ರೌಢಶಾಲೆಗಳಿಲ್ಲ. ತಮ್ಮ ಊರಲ್ಲಿ 9ನೇ ತರಗತಿ ಪ್ರಾರಂಭಿಸಲು ಪಟ್ಟು ಹಿಡಿದಿರುವ ಗ್ರಾಮಸ್ಥರು 8ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳನ್ನು ಬೇರೆಡೆಗೆ ಸೇರಿಸದೆ ಅದೇ ಶಾಲೆಯಲ್ಲಿ ಉಳಿಸಿಕೊಂಡಿದ್ದಾರೆ. ನಮ್ಮ ಹುಡುಗರದು ಮತ್ತು ನಮ್ಮ ಎಲ್ಲರೂ ಚಂದವರು ಎಲ್ಲ ಹುಡುಗರದು ತಂದೆಯವರು ತಾಯಿಯವರು ಎಲ್ಲರೂ ಏನು ಹೇಳ್ತಾರೆ, ಇದೇ ಶಾಲೆಯಲ್ಲಿ ಕಲಿಬೇಕು 9ನೇ. ಆದ್ರೇನು ಬಿಸಿ ಊಟದ್ದು ನಮ್ಮದು ಎಲ್ಲರೂ SDM ಕಮಿಟಿಯವರು ನೋಡ್ಕೊತಾರೆ. ಮಾಸ್ಟರು ನಾವೇ ಅಂತೂ ತಗೊಂಡು ಬರ್ತೀವಿ, ನಾವೇ ಕಲಿಸ್ತೇನೆ ಹೇಳ್ತಿದ್ದಾರೆ. ಅಲ್ಲಿ 9th ಸ್ಕೂಲ್ ಕೊಡ್ತಂತ ಹೇಳಿ ಭಾಳ ಜನ ವಿಶ್ವಾಸ ಕೊಟ್ಟಿದ್ರು. ಆದರೆ ಇನ್ನೂವರೆಗೆ ಮಾಡಿಕೊಡಿ ಅಂದರೆ ಇನ್ನೂ 1 ತಿಂಗಳು ಆಗ್ತದೆ, 2 ತಿಂಗಳು ಆಗ್ತದೆ ಹಾಗೆ ಮಾಡ್ತಾ ಹೇಳಿ ಇನ್ನೂವರೆಗೆ ಮಾಡಲಿಲ್ಲ. ಆದರೆ ನಾವು ಯಾರಿಗೆ ನಮ್ಮ ಟೀಚರ್ದು ಸಂಬಳ ಕೇಳೋಲ್ಲ. ಉತ್ತಮ ಮೂಲಭೂತ ಸೌಕರ್ಯಗಳಿದ್ದರೂ ಚಂದಾವರದ ಸುಲ್ತಾನ್ಕೇರಿ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ ಹಾಗೂ ಅಧಿಕಾರಿಗಳು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕಿದೆ. ಕಡತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ.